ಒಂದು ಕುಕ್ಕರ್ ಇಡಿ, ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರು ಹಾಕಿ. ನಾನು ಚಪ್ರದ ಅವರೆಕಾಯಿ ಹಾಕ್ತಾಯಿದ್ದೀನಿ, ಜೊತೆಗೆ ಅವರೆಕಾಯಿ ಹಾಕ್ತಾಯಿದ್ದೀನಿ. 2 ಟೊಮೊಟೊ ಹಣ್ಣು, ಬೇಕಾದರೆ ಸ್ವಲ್ಪ ಉಪ್ಪು, ಒಂದು 3 ವಿಸಿಲ್ ಆದಮೇಲೆ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು, ಜೀರಿಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಹಾಕ್ಕೊಬಾರ್ದು, ಹಂಗೆ ಫ್ರೈ ಮಾಡಬೇಕು. ಆಮೇಲೆ ಕುಕ್ಕರು ಬೇಯಿಸಿರೋ ಅವರೆಕಾಯಿ ಮತ್ತು ಚಪ್ರದ ಅವರೆಕಾಯಿ ಟೊಮೊಟೊನ ತೆಗಿಬೇಕು, ಸಪ್ರೇಟ್ ಮಾಡ್ಕೋಬೇಕು. ಅವರೆಕಾಯಿ ಮತ್ತು ಸಾಂಬಾರು ನೀರು ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ನೀವು ಟೊಮಟೊ ಹಣ್ಣಿದೆಯಲ್ಲ ಮತ್ತು ಕಾಳಿದೆಯಲ್ಲ ಸಪ್ರೇಟ್ ಮಾಡ್ಕೊಂಡು ಫಸ್ಟು ಈಗ ನಾವು ಇದು ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಅದ್ರ ಜೊತೆ ಕೊತ್ತಂಬರಿ, ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನುಣ್ಣಗೆ ರುಬ್ಬಬೇಕು. ನೆಕ್ಸ್ಟು ಟೊಮೊಟೊ ಹಣ್ಣು, ಈಗ ಹಾಕಿರೋ ಕಾಳುಗಳು ಹಾಕಿ ಫುಲ್ಲು ಪೇಸ್ಟ್ ಥರ ಮಾಡ್ಕೋಬೇಕು. ಈಗ ಅದೇ ನೀರು ಮಿಕ್ಕಿತ್ತಲ್ಲ ಕಾಳು ನೀರು, ಅದ್ರ ಜೊತೆ ಈಗ ರುಬ್ಬಿರೋ ಖಾರ ಮಸಾಲ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು, ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ನನಗೆ ಕರೆಕ್ಟಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಹಾಕಿ. ಸಾಂಬಾರು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ನೀವು ಈ ಒಗ್ಗರಣೆ ಅದಕ್ಕೆ ಹಾಕಿ. ಹಿಂಗು ಬೇಕಾದ್ರೆ ಹಾಕಿ, ಆಪ್ಷನಲ್ ನೋಡಿ. ಮಳ್ಳೋ ಟೈಮಲ್ಲಿ ನೀವು ಒಗ್ಗರಣೆ ಹಾಕ್ಬೋದು. ಅದಕ್ಕೆ ಈಗ ಮಿಕ್ಕಿರೋ ಕಾಳು ಇರುತ್ತಲ್ಲ ಆ ಕಾಳಿಗೆ ಒಗ್ಗರಣೆ ಹಾಕಬೇಕು. ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ ಮೊದಲೇ ಹಾಕಿದ್ದೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಈಗ ಬೇಯಿಸ್ಕೊಂಡಿದ್ರಲ್ಲ ಅವರೆಕಾಯಿ ಮತ್ತು ಚಪ್ರದ ಅವರೆಕಾಯಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ತೆಂಗಿನಕಾಯಿ, ಕೊತ್ತಂಬರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.